ಶವಗಳನ್ನು ಹುಟ್ಟಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಭಾನುವಾರದ ಹಿನ್ನೆಲೆ ಉತ್ಖನನಕ್ಕೆ ಬ್ರೇಕ್ ಹಾಕಲಾಗಿದೆ. ಈವರೆಗೆ ನಿಮಗೆ ಗೊತ್ತಿರೋ ಹಾಗೆ ವೀಕ್ಷಕರೇ 10 ಪಾಯಿಂಟ್ಗಳಲ್ಲಿ ಉತ್ಖನನ ಮಾಡಲಾಗಿದೆ. ಅದರಲ್ಲಿ 6ನೇ ಪಾಯಿಂಟ್ನಲ್ಲಿ ಮಾತ್ರ ಒಂದು ಕಳೇಬರ ಎನ್ನಬಹುದಾದಂತಹ ಒಂದಷ್ಟು ಅಸ್ಥಿಗಳು, ಮನುಷ್ಯರ ಅಸ್ಥಿಗಳು ಪತ್ತೆಯಾಗಿದೆ. ಈಗಾಗಲೇ ಈ ಅಸ್ಥಿಗಳನ್ನು ಎಸ್ಐಟಿ ಪರೀಕ್ಷೆಗೆ ಕಳುಹಿಸಲಾಗಿದೆ. ಇನ್ನು ಉಳಿದಂತೆ ಇವತ್ತು ಬ್ರೇಕ್ ಕೊಡಲಾಗಿದೆ. ಇನ್ನು ನಾಳೆ ನಾಡಿದ್ದು ಗೊತ್ತಿಲ್ಲ, ಇನ್ನೊಂದು 2-3 ಪಾಯಿಂಟ್ಗಳಲ್ಲಿ ಅಗಿಬಹುದು. 11, 12, 13 3 ಪಾಯಿಂಟ್ಗಳಲ್ಲಿ ಅಗಿಬಹುದು ಅಂತ ಅನ್ಸುತ್ತೆ. ಏನಾಗುತ್ತೆ ಹಾಗಾದ್ರೆ? ಇವತ್ತು ಸದ್ಯದ ಮಟ್ಟಿಗೆ ಅಧಿಕಾರಿಗಳು ಬ್ರೇಕ್ ತಗೊಂಡಿದ್ದಾರೆ. ಅಗತ್ಯದಿಂದ ಇವತ್ತು ಭಾನುವಾರ ಆಗಿರೋದ್ರಿಂದ ಬ್ರೇಕ್ ಕೊಡಲಾಗಿದೆ. ನಾವು ನೋಡ್ತಾ ಇದ್ದ ಹಾಗೆ ಈಗ 10 ಪಾಯಿಂಟ್ಗಳಲ್ಲಿ ಏನು ಅಗೆದಿದ್ದಾರೆ, ಅದರಲ್ಲಿ 6ನೇ ಪಾಯಿಂಟ್ನಲ್ಲಿ ಒಂದಷ್ಟು ಅಸ್ಥಿಗಳು ಸಿಕ್ಕಿದೆ. ಮನುಷ್ಯರದ್ದು ಎನ್ನಲಾದಂತಹ ಒಂದಷ್ಟು ಮೂಳೆಗಳು, ಅವುಗಳನ್ನು ಎಫ್ಎಸ್ಎಲ್ ಪ್ರಯೋಗಾಲಯಕ್ಕೆ ಕಳುಹಿಸಿಕೊಡಲಾಗಿದೆ. ಮೇಲ್ನೋಟಕ್ಕೆ ಅದು ಪುರುಷನದ್ದು ಅಂತ ಈಗಾಗಲೇ ವಿಧಿವಿಜ್ಞಾನ ತಜ್ಞರು ಹೇಳಿದ್ದಾರೆ. ಅದರ ರಿಪೋರ್ಟ್, ಅಧಿಕೃತವಾದ ರಿಪೋರ್ಟ್ ಇನ್ನೂ ಕೂಡ ಬರಬೇಕಾಗಿದೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹುಟ್ಟಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಭಾನುವಾರದ ಹಿನ್ನೆಲೆ ಉತ್ಖನನಕ್ಕೆ ಬ್ರೇಕ್ ಹಾಕಲಾಗಿದೆ. ಈವರೆಗೆ ನಿಮಗೆ ಗೊತ್ತಿರೋ ಹಾಗೆ ವೀಕ್ಷಕರೇ 10 ಪಾಯಿಂಟ್ಗಳಲ್ಲಿ ಉತ್ಖನನ ಮಾಡಲಾಗಿದೆ. ಅದರಲ್ಲಿ 6ನೇ ಪಾಯಿಂಟ್ನಲ್ಲಿ ಮಾತ್ರ ಒಂದು ಕಳೇಬರ ಎನ್ನಬಹುದಾದಂತಹ ಒಂದಷ್ಟು ಅಸ್ಥಿಗಳು, ಮನುಷ್ಯರ ಅಸ್ಥಿಗಳು ಪತ್ತೆಯಾಗಿದೆ. ಈಗಾಗಲೇ ಈ ಅಸ್ಥಿಗಳನ್ನು ಎಸ್ಐಟಿ ಪರೀಕ್ಷೆಗೆ ಕಳುಹಿಸಲಾಗಿದೆ. ಇನ್ನು ಉಳಿದಂತೆ ಇವತ್ತು ಬ್ರೇಕ್ ಕೊಡಲಾಗಿದೆ. ಇನ್ನು ನಾಳೆ ನಾಡಿದ್ದು ಗೊತ್ತಿಲ್ಲ, ಇನ್ನೊಂದು 2-3 ಪಾಯಿಂಟ್ಗಳಲ್ಲಿ ಅಗಿಬಹುದು. 11, 12, 13 3 ಪಾಯಿಂಟ್ಗಳಲ್ಲಿ ಅಗಿಬಹುದು ಅಂತ ಅನ್ಸುತ್ತೆ. ಏನಾಗುತ್ತೆ ಹಾಗಾದ್ರೆ? ಇವತ್ತು ಸದ್ಯದ ಮಟ್ಟಿಗೆ ಅಧಿಕಾರಿಗಳು ಬ್ರೇಕ್ ತಗೊಂಡಿದ್ದಾರೆ. ಅಗತ್ಯದಿಂದ ಇವತ್ತು ಭಾನುವಾರ ಆಗಿರೋದ್ರಿಂದ ಬ್ರೇಕ್ ಕೊಡಲಾಗಿದೆ. ನಾವು ನೋಡ್ತಾ ಇದ್ದ ಹಾಗೆ ಈಗ 10 ಪಾಯಿಂಟ್ಗಳಲ್ಲಿ ಏನು ಅಗೆದಿದ್ದಾರೆ, ಅದರಲ್ಲಿ 6ನೇ ಪಾಯಿಂಟ್ನಲ್ಲಿ ಒಂದಷ್ಟು ಅಸ್ಥಿಗಳು ಸಿಕ್ಕಿದೆ. ಮನುಷ್ಯರದ್ದು ಎನ್ನಲಾದಂತಹ ಒಂದಷ್ಟು ಮೂಳೆಗಳು, ಅವುಗಳನ್ನು ಎಫ್ಎಸ್ಎಲ್ ಪ್ರಯೋಗಾಲಯಕ್ಕೆ ಕಳುಹಿಸಿಕೊಡಲಾಗಿದೆ. ಮೇಲ್ನೋಟಕ್ಕೆ ಅದು ಪುರುಷನದ್ದು ಅಂತ ಈಗಾಗಲೇ ವಿಧಿವಿಜ್ಞಾನ ತಜ್ಞರು ಹೇಳಿದ್ದಾರೆ. ಅದರ ರಿಪೋರ್ಟ್, ಅಧಿಕೃತವಾದ ರಿಪೋರ್ಟ್ ಇನ್ನೂ ಕೂಡ ಬರಬೇಕಾಗಿದೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹುಟ್ಟಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಭಾನುವಾರದ ಹಿನ್ನೆಲೆ ಉತ್ಖನನಕ್ಕೆ ಬ್ರೇಕ್ ಹಾಕಲಾಗಿದೆ. ಈವರೆಗೆ ನಿಮಗೆ ಗೊತ್ತಿರೋ ಹಾಗೆ ವೀಕ್ಷಕರೇ 10 ಪಾಯಿಂಟ್ಗಳಲ್ಲಿ ಉತ್ಖನನ ಮಾಡಲಾಗಿದೆ. ಅದರಲ್ಲಿ 6ನೇ ಪಾಯಿಂಟ್ನಲ್ಲಿ ಮಾತ್ರ ಒಂದು ಕಳೇಬರ ಎನ್ನಬಹುದಾದಂತಹ ಒಂದಷ್ಟು ಅಸ್ಥಿಗಳು, ಮನುಷ್ಯರ ಅಸ್ಥಿಗಳು ಪತ್ತೆಯಾಗಿದೆ. ಈಗಾಗಲೇ ಈ ಅಸ್ಥಿಗಳನ್ನು ಎಸ್ಐಟಿ ಪರೀಕ್ಷೆಗೆ ಕಳುಹಿಸಲಾಗಿದೆ. ಇನ್ನು ಉಳಿದಂತೆ ಇವತ್ತು ಬ್ರೇಕ್ ಕೊಡಲಾಗಿದೆ. ಇನ್ನು ನಾಳೆ ನಾಡಿದ್ದು ಗೊತ್ತಿಲ್ಲ, ಇನ್ನೊಂದು 2-3 ಪಾಯಿಂಟ್ಗಳಲ್ಲಿ ಅಗಿಬಹುದು. 11, 12, 13 3 ಪಾಯಿಂಟ್ಗಳಲ್ಲಿ ಅಗಿಬಹುದು ಅಂತ ಅನ್ಸುತ್ತೆ. ಏನಾಗುತ್ತೆ ಹಾಗಾದ್ರೆ? ಇವತ್ತು ಸದ್ಯದ ಮಟ್ಟಿಗೆ ಅಧಿಕಾರಿಗಳು ಬ್ರೇಕ್ ತಗೊಂಡಿದ್ದಾರೆ. ಅಗತ್ಯದಿಂದ ಇವತ್ತು ಭಾನುವಾರ ಆಗಿರೋದ್ರಿಂದ ಬ್ರೇಕ್ ಕೊಡಲಾಗಿದೆ. ನಾವು ನೋಡ್ತಾ ಇದ್ದ ಹಾಗೆ ಈಗ 10 ಪಾಯಿಂಟ್ಗಳಲ್ಲಿ ಏನು ಅಗೆದಿದ್ದಾರೆ, ಅದರಲ್ಲಿ 6ನೇ ಪಾಯಿಂಟ್ನಲ್ಲಿ ಒಂದಷ್ಟು ಅಸ್ಥಿಗಳು ಸಿಕ್ಕಿದೆ. ಮನುಷ್ಯರದ್ದು ಎನ್ನಲಾದಂತಹ ಒಂದಷ್ಟು ಮೂಳೆಗಳು, ಅವುಗಳನ್ನು ಎಫ್ಎಸ್ಎಲ್ ಪ್ರಯೋಗಾಲಯಕ್ಕೆ ಕಳುಹಿಸಿಕೊಡಲಾಗಿದೆ. ಮೇಲ್ನೋಟಕ್ಕೆ ಅದು ಪುರುಷನದ್ದು ಅಂತ ಈಗಾಗಲೇ ವಿಧಿವಿಜ್ಞಾನ ತಜ್ಞರು ಹೇಳಿದ್ದಾರೆ. ಅದರ ರಿಪೋರ್ಟ್, ಅಧಿಕೃತವಾದ ರಿಪೋರ್ಟ್ ಇನ್ನೂ ಕೂಡ ಬರಬೇಕಾಗಿದೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹುಟ್ಟಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಭಾನುವಾರದ ಹಿನ್ನೆಲೆ ಉತ್ಖನನಕ್ಕೆ ಬ್ರೇಕ್ ಹಾಕಲಾಗಿದೆ. ಈವರೆಗೆ ನಿಮಗೆ ಗೊತ್ತಿರೋ ಹಾಗೆ ವೀಕ್ಷಕರೇ 10 ಪಾಯಿಂಟ್ಗಳಲ್ಲಿ ಉತ್ಖನನ ಮಾಡಲಾಗಿದೆ. ಅದರಲ್ಲಿ 6ನೇ ಪಾಯಿಂಟ್ನಲ್ಲಿ ಮಾತ್ರ ಒಂದು ಕಳೇಬರ ಎನ್ನಬಹುದಾದಂತಹ ಒಂದಷ್ಟು ಅಸ್ಥಿಗಳು, ಮನುಷ್ಯರ ಅಸ್ಥಿಗಳು ಪತ್ತೆಯಾಗಿದೆ. ಈಗಾಗಲೇ ಈ ಅಸ್ಥಿಗಳನ್ನು ಎಸ್ಐಟಿ ಪರೀಕ್ಷೆಗೆ ಕಳುಹಿಸಲಾಗಿದೆ. ಇನ್ನು ಉಳಿದಂತೆ ಇವತ್ತು ಬ್ರೇಕ್ ಕೊಡಲಾಗಿದೆ. ಇನ್ನು ನಾಳೆ ನಾಡಿದ್ದು ಗೊತ್ತಿಲ್ಲ, ಇನ್ನೊಂದು 2-3 ಪಾಯಿಂಟ್ಗಳಲ್ಲಿ ಅಗಿಬಹುದು. 11, 12, 13 3 ಪಾಯಿಂಟ್ಗಳಲ್ಲಿ ಅಗಿಬಹುದು ಅಂತ ಅನ್ಸುತ್ತೆ. ಏನಾಗುತ್ತೆ ಹಾಗಾದ್ರೆ? ಇವತ್ತು ಸದ್ಯದ ಮಟ್ಟಿಗೆ ಅಧಿಕಾರಿಗಳು ಬ್ರೇಕ್ ತಗೊಂಡಿದ್ದಾರೆ. ಅಗತ್ಯದಿಂದ ಇವತ್ತು ಭಾನುವಾರ ಆಗಿರೋದ್ರಿಂದ ಬ್ರೇಕ್ ಕೊಡಲಾಗಿದೆ. ನಾವು ನೋಡ್ತಾ ಇದ್ದ ಹಾಗೆ ಈಗ 10 ಪಾಯಿಂಟ್ಗಳಲ್ಲಿ ಏನು ಅಗೆದಿದ್ದಾರೆ, ಅದರಲ್ಲಿ 6ನೇ ಪಾಯಿಂಟ್ನಲ್ಲಿ ಒಂದಷ್ಟು ಅಸ್ಥಿಗಳು ಸಿಕ್ಕಿದೆ. ಮನುಷ್ಯರದ್ದು ಎನ್ನಲಾದಂತಹ ಒಂದಷ್ಟು ಮೂಳೆಗಳು, ಅವುಗಳನ್ನು ಎಫ್ಎಸ್ಎಲ್ ಪ್ರಯೋಗಾಲಯಕ್ಕೆ ಕಳುಹಿಸಿಕೊಡಲಾಗಿದೆ.
ಮೇಲ್ನೋಟಕ್ಕೆ ಅದು ಪುರುಷನದ್ದು ಅಂತ ಈಗಾಗಲೇ ವಿಧಿವಿಜ್ಞಾನ ತಜ್ಞರು ಹೇಳಿದ್ದಾರೆ. ಅದರ ರಿಪೋರ್ಟ್, ಅಧಿಕೃತವಾದ ರಿಪೋರ್ಟ್ ಇನ್ನೂ ಕೂಡ ಬರಬೇಕಾಗಿದೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹುಟ್ಟಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಭಾನುವಾರದ ಹಿನ್ನೆಲೆ ಉತ್ಖನನಕ್ಕೆ ಬ್ರೇಕ್ ಹಾಕಲಾಗಿದೆ. ಈವರೆಗೆ ನಿಮಗೆ ಗೊತ್ತಿರೋ ಹಾಗೆ ವೀಕ್ಷಕರೇ 10 ಪಾಯಿಂಟ್ಗಳಲ್ಲಿ ಉತ್ಖನನ ಮಾಡಲಾಗಿದೆ. ಅದರಲ್ಲಿ 6ನೇ ಪಾಯಿಂಟ್ನಲ್ಲಿ ಮಾತ್ರ ಒಂದು ಕಳೇಬರ ಎನ್ನಬಹುದಾದಂತಹ ಒಂದಷ್ಟು ಅಸ್ಥಿಗಳು, ಮನುಷ್ಯರ ಅಸ್ಥಿಗಳು ಪತ್ತೆಯಾಗಿದೆ. ಈಗಾಗಲೇ ಈ ಅಸ್ಥಿಗಳನ್ನು ಎಸ್ಐಟಿ ಪರೀಕ್ಷೆಗೆ ಕಳುಹಿಸಲಾಗಿದೆ. ಇನ್ನು ಉಳಿದಂತೆ ಇವತ್ತು ಬ್ರೇಕ್ ಕೊಡಲಾಗಿದೆ. ಇನ್ನು ನಾಳೆ ನಾಡಿದ್ದು ಗೊತ್ತಿಲ್ಲ, ಇನ್ನೊಂದು 2-3 ಪಾಯಿಂಟ್ಗಳಲ್ಲಿ ಅಗಿಬಹುದು. 11, 12, 13 3 ಪಾಯಿಂಟ್ಗಳಲ್ಲಿ ಅಗಿಬಹುದು ಅಂತ ಅನ್ಸುತ್ತೆ. ಏನಾಗುತ್ತೆ ಹಾಗಾದ್ರೆ? ಇವತ್ತು ಸದ್ಯದ ಮಟ್ಟಿಗೆ ಅಧಿಕಾರಿಗಳು ಬ್ರೇಕ್ ತಗೊಂಡಿದ್ದಾರೆ. ಅಗತ್ಯದಿಂದ ಇವತ್ತು ಭಾನುವಾರ ಆಗಿರೋದ್ರಿಂದ ಬ್ರೇಕ್ ಕೊಡಲಾಗಿದೆ. ನಾವು ನೋಡ್ತಾ ಇದ್ದ ಹಾಗೆ ಈಗ 10 ಪಾಯಿಂಟ್ಗಳಲ್ಲಿ ಏನು ಅಗೆದಿದ್ದಾರೆ, ಅದರಲ್ಲಿ 6ನೇ ಪಾಯಿಂಟ್ನಲ್ಲಿ ಒಂದಷ್ಟು ಅಸ್ಥಿಗಳು ಸಿಕ್ಕಿದೆ. ಮನುಷ್ಯರದ್ದು ಎನ್ನಲಾದಂತಹ ಒಂದಷ್ಟು ಮೂಳೆಗಳು, ಅವುಗಳನ್ನು ಎಫ್ಎಸ್ಎಲ್ ಪ್ರಯೋಗಾಲಯಕ್ಕೆ ಕಳುಹಿಸಿಕೊಡಲಾಗಿದೆ. ಮೇಲ್ನೋಟಕ್ಕೆ ಅದು ಪುರುಷನದ್ದು ಅಂತ ಈಗಾಗಲೇ ವಿಧಿವಿಜ್ಞಾನ ತಜ್ಞರು ಹೇಳಿದ್ದಾರೆ. ಅದರ ರಿಪೋರ್ಟ್, ಅಧಿಕೃತವಾದ ರಿಪೋರ್ಟ್ ಇನ್ನೂ ಕೂಡ ಬರಬೇಕಾಗಿದೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹುಟ್ಟಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಭಾನುವಾರದ ಹಿನ್ನೆಲೆ ಉತ್ಖನನಕ್ಕೆ ಬ್ರೇಕ್ ಹಾಕಲಾಗಿದೆ. ಈವರೆಗೆ ನಿಮಗೆ ಗೊತ್ತಿರೋ ಹಾಗೆ ವೀಕ್ಷಕರೇ 10 ಪಾಯಿಂಟ್ಗಳಲ್ಲಿ ಉತ್ಖನನ ಮಾಡಲಾಗಿದೆ. ಅದರಲ್ಲಿ 6ನೇ ಪಾಯಿಂಟ್ನಲ್ಲಿ ಮಾತ್ರ ಒಂದು ಕಳೇಬರ ಎನ್ನಬಹುದಾದಂತಹ ಒಂದಷ್ಟು ಅಸ್ಥಿಗಳು, ಮನುಷ್ಯರ ಅಸ್ಥಿಗಳು ಪತ್ತೆಯಾಗಿದೆ. ಈಗಾಗಲೇ ಈ ಅಸ್ಥಿಗಳನ್ನು ಎಸ್ಐಟಿ ಪರೀಕ್ಷೆಗೆ ಕಳುಹಿಸಲಾಗಿದೆ. ಇನ್ನು ಉಳಿದಂತೆ ಇವತ್ತು ಬ್ರೇಕ್ ಕೊಡಲಾಗಿದೆ. ಇನ್ನು ನಾಳೆ ನಾಡಿದ್ದು ಗೊತ್ತಿಲ್ಲ, ಇನ್ನೊಂದು 2-3 ಪಾಯಿಂಟ್ಗಳಲ್ಲಿ ಅಗಿಬಹುದು. 11, 12, 13 3 ಪಾಯಿಂಟ್ಗಳಲ್ಲಿ ಅಗಿಬಹುದು ಅಂತ ಅನ್ಸುತ್ತೆ. ಏನಾಗುತ್ತೆ ಹಾಗಾದ್ರೆ? ಇವತ್ತು ಸದ್ಯದ ಮಟ್ಟಿಗೆ ಅಧಿಕಾರಿಗಳು ಬ್ರೇಕ್ ತಗೊಂಡಿದ್ದಾರೆ. ಅಗತ್ಯದಿಂದ ಇವತ್ತು ಭಾನುವಾರ ಆಗಿರೋದ್ರಿಂದ ಬ್ರೇಕ್ ಕೊಡಲಾಗಿದೆ. ನಾವು ನೋಡ್ತಾ ಇದ್ದ ಹಾಗೆ ಈಗ 10 ಪಾಯಿಂಟ್ಗಳಲ್ಲಿ ಏನು ಅಗೆದಿದ್ದಾರೆ, ಅದರಲ್ಲಿ 6ನೇ ಪಾಯಿಂಟ್ನಲ್ಲಿ ಒಂದಷ್ಟು ಅಸ್ಥಿಗಳು ಸಿಕ್ಕಿದೆ. ಮನುಷ್ಯರದ್ದು ಎನ್ನಲಾದಂತಹ ಒಂದಷ್ಟು ಮೂಳೆಗಳು, ಅವುಗಳನ್ನು ಎಫ್ಎಸ್ಎಲ್ ಪ್ರಯೋಗಾಲಯಕ್ಕೆ ಕಳುಹಿಸಿಕೊಡಲಾಗಿದೆ. ಮೇಲ್ನೋಟಕ್ಕೆ ಅದು ಪುರುಷನದ್ದು ಅಂತ ಈಗಾಗಲೇ ವಿಧಿವಿಜ್ಞಾನ ತಜ್ಞರು ಹೇಳಿದ್ದಾರೆ. ಅದರ ರಿಪೋರ್ಟ್, ಅಧಿಕೃತವಾದ ರಿಪೋರ್ಟ್ ಇನ್ನೂ ಕೂಡ ಬರಬೇಕಾಗಿದೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹುಟ್ಟಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಭಾನುವಾರದ ಹಿನ್ನೆಲೆ ಉತ್ಖನನಕ್ಕೆ ಬ್ರೇಕ್ ಹಾಕಲಾಗಿದೆ. ಈವರೆಗೆ ನಿಮಗೆ ಗೊತ್ತಿರೋ ಹಾಗೆ ವೀಕ್ಷಕರೇ 10 ಪಾಯಿಂಟ್ಗಳಲ್ಲಿ ಉತ್ಖನನ ಮಾಡಲಾಗಿದೆ. ಅದರಲ್ಲಿ 6ನೇ ಪಾಯಿಂಟ್ನಲ್ಲಿ ಮಾತ್ರ ಒಂದು ಕಳೇಬರ ಎನ್ನಬಹುದಾದಂತಹ ಒಂದಷ್ಟು ಅಸ್ಥಿಗಳು, ಮನುಷ್ಯರ ಅಸ್ಥಿಗಳು ಪತ್ತೆಯಾಗಿದೆ. ಈಗಾಗಲೇ